ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಮಾಲಿಕೆಯಿಂದ ಒಂದು ಪುಟವನ್ನು ಓದಲಿದ್ದೇನೆ. ಲಕ್ಷ ಕೋಟಿ ಕೋಟಿ ವರುಷಗಳಿಂದ ಈ ಮಣ್ಣು ನಮಗಾಗಿ ದುಡಿಯುತ್ತಲಿದೆ. ಹಸಿರು ಹಾಸಿದೆ, ಹೂವು ಅರಳಿಸಿದೆ, ಮರಗಳನ್ನು ಬೆಳೆಸಿದೆ, ದವಸ ಧಾನ್ಯಗಳನ್ನಿತ್ತು ಕೋಟಿ ಕೋಟಿ ಜೀವ ಜಂತುಗಳನ್ನು ಸಾಕಿ ಸಲಹುತ್ತಿದೆ. ಈ ಮಣ್ಣಿನಿಂದಾಗಿ ಕಣ್ಣಿಗೆ ಕಳೆ, ಮನಕ್ಕೆ ಮುದ, ತನುವಿಗೆ ಹಿತ. ಇಂತಹ ಮಣ್ಣಿನ ಸ್ವಲ್ಪ ಭಾಗದಲ್ಲಿ ಮನುಷ್ಯ ಚಿನ್ನ ಬೆಳ್ಳಿಗಳನ್ನು ಸಂಗ್ರಹಿಸಿ ಮನುಷ್ಯ ತಾನೇ ಸಿರಿವಂತನೆಂದು ಬೀಗುವಂತಿದೆ. ಈ ನೀರು, ನೆಲ, ಬೆಳಕು, ಗಾಳಿ, ಬಯಲಿನಿಂದಾದ ಭವ್ಯ ನಿಸರ್ಗವೇ ನಿಜ ಸಿರಿ ಎನ್ನುವುದನ್ನು ಮರೆತಿರುವಂತಿದೆ. ಈ ಭೂಮಿಯ ಮುಕ್ಕಾಲು ಭಾಗವು ನೀರಿನಿಂದ ಆವರಿಸಿದೆ. ಮೇಲಿನಿಂದ ಸುರಿಯುವ ಮಳೆಯು ಹೊಳೆ ಹಳ್ಳವಾಗಿ, ಕೆರೆ ಕಟ್ಟೆಯಾಗಿ, ಸಮುದ್ರ ಸಾಗರವಾಗಿ ಸಕಲ ಜೀವರಾಶಿಗಳನ್ನು ರಕ್ಷಿಸುತ್ತಿದೆ. ಈ ಪ್ರಪಂಚದ ತಾಪವನ್ನು, ಕೊಳೆಯನ್ನು ಕಳೆಯುವಲ್ಲಿ ನೀರಿನ ಪಾತ್ರವು ಅತ್ಯಂತ ಹಿರಿದು. ಅದಿಲ್ಲದಿದ್ದರೆ ಬೆಳೆಯೂ ಇಲ್ಲ, ಬದುಕೂ ಇಲ್ಲ. ದಾಸಿಮಯ್ಯರು ಒಂದು ಕಡೆ ಹೀಗೆ ಹೇಳುತ್ತಾರೆ: ಸುರಿಯುವ ಮಳೆ ಸುರಿಯದಿರೆ, ಐದುವ ಪೈರು ಐದದಿರೆ, ನೀನೇತರಲ್ಲಿ ಈಯುವೆ ರಾಮನಾಥ. ಅಂದ್ರೆ ಮಳೆಯಾಗದಿದ್ದರೆ, ಹೊಳೆ ಹರಿಯದಿದ್ದರೆ, ಭೂಮಿ ಬೆಳೆಯದಿದ್ದರೆ ನಮ್ಮನ್ನು ಕಾಯುವರಾರು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರವಚನ ಮಾಲಿಕೆಯಲ್ಲಿ ತಿಳಿಸಿರುವಂತದ್ದು. ಧನ್ಯವಾದಗಳು.